ಜೀವನದಿಂದ ಒಂದು ಪಾಠ ಕಲಿತುಕೊಂಡೆ. ದೇವರ ಮೇಲೆ ಭರವಸೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ಇಂದಲ್ಲ ನಾಳೆ ಯಶಸ್ವಿಯಾಗಿ ಆಗುತ್ತಾನೆ. ಮೃತ್ಯು ನಿನ್ನನ್ನು ಹುಡುಕಿಕೊಂಡು ಬರುವುದಕ್ಕಿಂತ ಮೊದಲು ದೇವರು ಕೊಟ್ಟ ಜೀವನವನ್ನು ಸಂತೋಷದಿಂದ, ತೃಪ್ತಿಯಿಂದ ಅದ್ಭುತವಾಗಿ ಬದುಕಿಬಿಡಿ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ. ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ, ಚಿಂತಿಸುವುದು ಬೇಡ. ಯಾಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾನೆ ಅಷ್ಟೇ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಬೇಕಾದವರೆಲ್ಲ ಕೈ ಬಿಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನೆಡೆಗೆ ನಡೆಸುವ ಧೈರ್ಯ ತುಂಬುವ ಏಕೈಕ ಮಾತು ಮಂತ್ರ ಎಂದರೆ ರಾಯರಿದ್ದಾರೆ. ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದಿರುವವನೊಬ್ಬ ಕೈ ಹಿಡಿದಿರುತ್ತಾನೆ ಎಂದು ತಿಳಿಯುವುದು. ಜನರು ನಮ್ಮನ್ನು ಎಷ್ಟೇ ತುಳಿದರೂ ಪರವಾಗಿಲ್ಲ, ಆ ಭಗವಂತ ಹರಿ ಮೇಲೆತ್ತಲು ಸದಾ ಸಿದ್ಧನಾಗಿರುತ್ತಾನೆ ಎಂಬ ನಂಬಿಕೆ ಇದ್ದರೆ ಸಾಕು. ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನು ಮಾತನಾಡಿ, ಒಳ್ಳೆಯದನ್ನು ಮಾಡಿ. ಏಕೆಂದರೆ ಬೇರೆಯವರಿಗೆ ನೀವು ಏನು ನೀಡುವಿರೋ ಅದೇ ನಿಮಗೆ ಮರಳಿ ಬರುತ್ತದೆ. ಒಬ್ಬ ವ್ಯಕ್ತಿಯು ಕಷ್ಟದಲ್ಲಿದ್ದಾಗ, ನೋವಿನಲ್ಲಿ ಮುಳುಗಿದ್ದಾಗ ಅದನ್ನಳಿಸಲು ನೀನು ಹೊರವಾಗು. ಯಾಕೆಂದರೆ ಮುಂದೊಂದು ದಿನ ನಿನಗೆ ಆ ಪರಿಸ್ಥಿತಿ ಎದುರಾದಾಗ ಅದು ನಿನಗೆ ಶ್ರೀರಕ್ಷೆಯಾಗಿ ನಿಲ್ಲುತ್ತದೆ. ಒಂಟಿಯಾಗಿರು, ತಾಳ್ಮೆಯಿಂದಿರು, ಯಾರಿಗಾಗಿಯೂ ಗೋಗರೆಯದಿರು, ಯಾರ ಹಿಂದೆಯೂ ಜಾರದಿರು. ನಾವೇ ಬೇಕೆನ್ನುವವರು ಬರಲಿ, ಬೇಡವೆನ್ನುವವರು ದೂರವೇ ಇರಲಿ. ಜೀವನದಲ್ಲಿ ಯಾವುದೂ ಯಾರೂ ಶಾಶ್ವತವಲ್ಲ. ವಿವೇಕಿಯಾದ ಮನುಷ್ಯ ಜಗತ್ತಿಗೆ ತನ್ನನ್ನು ಹೊಂದಿಕೊಳ್ಳುತ್ತಾನೆ. ವಿವೇಕವಿಲ್ಲದವನು ಜಗತ್ತನ್ನು ತನಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದ್ದರಿಂದ ಪ್ರಗತಿಯು ವಿವೇಕವಿಲ್ಲದವರ ಮೇಲೆ ಅವಲಂಬಿತವಾಗಿದೆ. ಸ್ನೇಹವು ನಮ್ಮ ಸಂತೋಷಗಳನ್ನು 2 ಪಟ್ಟು ಹೆಚ್ಚಿಸುತ್ತದೆ ಮತ್ತು ನಮ್ಮ ದುಃಖಗಳನ್ನು 2 ಭಾಗಗಳಾಗಿ ವಿಭಜಿಸುತ್ತದೆ. ಇದು ಜೀವನದ ಸುಂದರ ಸತ್ಯ. ನೀನು ಮಾಡುವ ಕೆಲಸವನ್ನು ನೀನು ಪ್ರೀತಿಸಿದರೆ ಅದು ಎಂದಿಗೂ ಕೇವಲ ಕೆಲಸವಾಗಿ ಭಾಸವಾಗದು, ಅದು ಜೀವನದ ಒಂದು ಸಂತೋಷದ ಭಾಗವಾಗುತ್ತದೆ. ಗೆಲುವು ನಿಮ್ಮ ಸುತ್ತಲಿನ ಜನಸಮೂಹ ಬೆಳೆಯುತ್ತದೆ, ಸೋಲು ನಿಮ್ಮ ಗುಂಪಿನಲ್ಲಿಯೂ ನಿಮ್ಮನ್ನು ಏಕಾಂಗಿಯನ್ನಾಗಿ ಮಾಡುತ್ತದೆ. ಯಾವುದು ಶಾಶ್ವತವಲ್ಲ ಎಂಬುದನ್ನು ಅರಿತುಕೊಳ್ಳುವುದೇ ಜೀವನ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.